ओम शांति ओम शांति ओम शांति ओम। ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಇಂತಿರಬೇಕು ನಮ್ಮ ಮನ, ಇಂತಿರಬೇಕು ನಮ್ಮ ಮನ ತನುಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ओम शांति। पिताश्री शिव बाबा याद है। मीठे बच्चे, तुम अपने को संगमयुगी ब्राह्मण समझो तो सत्युगी झाड़ देखने में आएंगे और अपार खुशी में रहेंगे. ಮಧುರ ಮಕ್ಕಳೇ, ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣ ಎಂದು ತಿಳಿದುಕೊಳ್ಳಿ. ಆಗ ಕಣ್ಮುಂದೇ ಸತ್ಯುಗದ ವೃಕ್ಷ ಕಂಡುಬಿಡುತ್ತದೆ ಹಾಗೂ ಅಪಾರ ಖುಷಿಯಲ್ಲಿರಲು ಸಾಧ್ಯ. ಪ್ರಶ್ನೆ: ಇವತ್ತಿನ ಮಹಾವಾಕ್ಯದಲ್ಲಿ ಪರಮಾತ್ಮ ಕೇಳ್ತಾರೆ, ಯಾವ ಮಕ್ಕಳು ಅತ್ಯಂತ ಪುರುಷಾರ್ಥದಲ್ಲಿ ಅಭಿರುಚಿಯನ್ನು ಹೊಂದಿರುತ್ತಾರೋ ಅವರ ಚಿಹ್ನೆಗಳೇನು?
उत्तर वे आपस में ज्ञान की ही बातें करेंगे. ಸಂಗಮಯುಗದ ಜೀವನದ ಬಗ್ಗೆ ಅಭಿರುಚಿ ಇರುವ ಮಕ್ಕಳು ಪರಸ್ಪರ ಒಬ್ರಿಗೊಬ್ರು ಭೇಟಿಯಾದಾಗ ಈಶ್ವರೀಯ ಜ್ಞಾನದ ಮಾತುಗಳನ್ನೇ ಚರ್ಚಿಸುತ್ತಾರೆ. ಕಭಿ ಪರಚಿಂತನ ನಹಿ ಕರೆಂಗೆ, ಎಂದಿಗೂ ಪರಚಿಂತನೆಯನ್ನು ಮಾಡುವುದಿಲ್ಲ. ಅವ್ರು ಹಿಂಗೆ ಇವ್ರು ಹಿಂಗೆ, ವ್ಯರ್ಥ ಆಗಿ ಹೋದ, ಈ ಎಲ್ಲ ಹಾಳಾದಂತಹ ಹರಟೆಯನ್ನು ಪರಚಿಂತನೆಯನ್ನು ಮಾಡುವುದಿಲ್ಲ. ಯಾರಿಗೆ ಪುರುಷಾರ್ಥದ ಬಗ್ಗೆ ಅಭಿರುಚಿ ಇರ್ತದೋ ಏಕಾಂತ ಮೇ ಜಾಕರ್ ವಿಚಾರ ಸಾಗರ್ ಮಂಥನ್ ಕರೆಂಗೆ, ಅಂತರ್ಮುಖಿಯಾಗಿರ್ತಾರೆ. ಏಕಾಂತವಾದ ಸ್ಥಳಕ್ಕೆ ಹೋಗಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆ, ಜ್ಞಾನದ ಬಗ್ಗೆ ಮನನ ಮಾಡುತ್ತಾರೆ. ಬಾಬಾ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇಸ್ ಸೃಷ್ಟಿ ಡ್ರಾಮಾ ಕಾ ಕೌನ್ಸ ರಾಸ್ ತುಮ್ ಬಚ್ಚೆ ಹಿ ಸಮಜ್ತೆ ಹೋ. ಈ ಸೃಷ್ಟಿಯ ನಾಟಕದ ಯಾವ ರಹಸ್ಯ ಕೇವಲ ನಿಮ್ಮ ಮಕ್ಕಳಿಗಷ್ಟೇ ಗೊತ್ತು, ಈಶ್ವರಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತು, ಯಾವುದು? ಉತ್ತರ ಇಸ್ ಸೃಷ್ಟಿ ಮೇ ಕೋಯಿ ಬಿ ಚೀಸ್ ಸದಾ ಕಾಯಂ ನಹಿ ಹೈ. ಪರಮಾತ್ಮ ತಿಳಿಸ್ತಾರೆ, ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಸದಾ ಇಲ್ಲ, ನಿರಂತರ ಇಲ್ಲ. ಸಿವಾಯ್ ಏಕ್ ಶಿವಬಾಬಾಕ್ಕೆ, ಶಿವಬಾಬಾ ಒಬ್ಬರೇ ಅಪರಿವರ್ತನೀಯ, ಇನ್ನುಳಿದದ್ದೆಲ್ಲ ಸಬ್ಜೆಕ್ಟೆಡ್ ಟು ಚೇಂಜ್. ಜಗತ್ತಿನ ಸಕಲ ವಸ್ತುಗಳು ಪರಿವರ್ತನೆ ಹೊಂದುತ್ತದೆ, ಪರಿವರ್ತನೆಯೇ ಜಗದ ನಿಯಮ. पुरानी दुनिया की आत्माओं को नई दुनिया में ले जाने के लिए कोई तो चाहिए. ಹಳೆಯ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚಕ್ಕೆ ಕರೆದೊಯ್ಯಲು ಯಾರಾರ ಬೇಕಲ್ಲ. ಯಹ ಬಿ ಡ್ರಾಮಾ ಕರಾಸ್ ತುಮ್ ಬಚ್ಚೆ ಹಿ ಸಮಜ್ತೆ ಹೋ. ಎಲ್ಲರೂ ಪರಿವರ್ತನೆಯಾಗಿ ಎಲ್ಲರೂ ಸತ್ಯುಗಕ್ಕೆ ಬಂದರು, ಎಲ್ಲರೂ ತ್ರೇತಕ್ಕೆ ಬಂದರು, ಮತ್ತು ಕೆಳಗಿದ್ದವ್ರನ್ನ ಮೇಲೆ ಕರ್ಕೊಂಡು ಹೋಗೋರು ಯಾರು? ಅದಕ್ಕೆ ಪರಮಾತ್ಮ ಈ ಚಕ್ರದಲ್ಲಿ ಸಿಲುಕಿ ಹಾಕಿಕೊಳ್ಳುವುದಿಲ್ಲ. ಅರ್ಥಾತ್ ಚಕ್ರದಲ್ಲಿ ಬರುವುದೇ ಇಲ್ಲ ಅಂತ ಅರ್ಥ ಅಲ್ಲ, ಬರ್ತಾರೆ ಸಂಗಮಯುಗದಲ್ಲಷ್ಟೇ. ಯಾಕೆ? ಕೆಳಗಿದ್ದವರನ್ನು ಮೇಲೆ ಕರ್ಕೊಂಡು ಹೋಗಲಿಕ್ಕೆ. ಪರಮಾತ್ಮನೂ ಚಕ್ರ ಕರ್ಮ ಋಣದಲ್ಲಿ ಸಿಕ್ಕಾಕೊಂಡಿದ್ರೆ, ಪುನರ್ಜನ್ಮದಲ್ಲಿ ಬಂದಿದ್ರೆ, ಸೃಷ್ಟಿಯನ್ನು ಎಂಜಾಯ್ ಮಾಡಿಬಿಟ್ಟಿದ್ರೆ, ಭೋಕ್ತನಾಗಿದ್ದರೆ, ಇನ್ನು ನಮ್ಮನ್ನು ಪುನರ್ಜನ್ಮದ ಕರ್ಮ ಬಂಧನದಿಂದ ಬಿಡುಗಡೆ ಮಾಡೋರು ಯಾರು? ಅದಕ್ಕೆ ಪರಮಾತ್ಮ ಸದಾ ಶ್ರೇಷ್ಠ, ಸದಾ ಪಾವನ, ಸದಾ ಪವಿತ್ರ, ಸದಾ ಚಕ್ರದ ಬಂಧನದಿಂದ ಪರಮಾತ್ಮ ಭಿನ್ನನು. ಬಾಬಾ ತಿಳಿಸಿದರು. ಓಂ ಶಾಂತಿ. रूहानी बच्चों प्रति पुरुषोत्तम संगम युग पर आने वाले बाप समझा रहे हैं. ನೋಡಿ, ಪರಮಾತ್ಮ ಫಸ್ಟಿಗೆ ನಮ್ಮ ಬುದ್ಧಿಯನ್ನು ಸೆಳೆಯುವುದೇ ನೀವು ನನ್ನ ಆತ್ಮಿಕ ಮಕ್ಕಳು ಅಂತ ಹೇಳಿ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಪರಮಾತ್ಮ ತಿಳಿಸಿಕೊಡುತ್ತಿದ್ದಾರೆ. ಯಾರು ಪರಮಾತ್ಮ ಅಂದರೆ? ಪುರುಷೋತ್ತಮ ಸಂಗಮ ಯುಗ ಪರ ಆನೆ ವಾಲೆ, ಸಂಗಮಯುಗದ ಸ್ಥಾಪಕ, ಸಂಗಮಯುಗದ ರಚಯಿತ, ಪುರುಷೋತ್ತಮ ಸಂಗಮಯುಗದಲ್ಲಿ ಮಾತ್ರ ಕೆಳಗಿಳಿದು ಬರುವ ತಂದೆ ಪಿತಾ ಪರಮಾತ್ಮ ಮಕ್ಕಳಿಗೆ, ಎಂಥ ಮಕ್ಕಳಿಗೆ? ದೇಹ ನೋಡಿ ಅಲ್ಲ, ಆತ್ಮೀಕ ಮಕ್ಕಳಿಗೆ ಪರಂಜ್ಯೋತಿ ಪರಮಾತ್ಮ ತಿಳಿಸ್ತಾರೆ. ಯಥೋ ಬಚ್ಚೆ ಸಮಜ್ತೆ ಹೇ, ನಾವೆಲ್ಲ ಮಕ್ಕಳು. ಲೌಕಿಕದಲ್ಲಿ ಮಕ್ಕಳಂದರೆ ಪುಟ್ಟ 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 ಇರೋರು ಮಕ್ಕಳಂತಾರೆ. ಈ ಈಶ್ವರೀಯ ಜ್ಞಾನವನ್ನು 80, 50, 60, 70 ಎಲ್ಲ ಬೇರೆ ಬೇರೆ ವಯಸ್ಸಿನವರೆಲ್ಲ ಕೇಳ್ತಿದ್ದೀವಿ. ಆದರೂ ಪರಮಾತ್ಮ ಎಲ್ಲರಿಗೂ ಮಕ್ಕಳಂತಾರಲ್ಲ. ನೀವು 60 ವರ್ಷದ ಮುದುಕರೇ ಕೇಳಿರಿ, ಅಥವಾ 25 ವರ್ಷದ ಟೀನೇಜರ್ಸೇ ಕೇಳಿರಿ ಅನ್ನಂಗಿಲ್ಲ. ಪರಮಾತ್ಮ ಎಲ್ಲರನ್ನ ಮಕ್ಕಳೇ ಅಂತ ಕರೀತಾರೆ. ಯಾಕೆಂದರೆ ಅವನ ಪಿತ, ಅಪ್ಪನಿಗೆ ನಾವು ಯಾವಾಗಲೂ ಮಕ್ಕಳೇ. ಎಷ್ಟೇ ದೊಡ್ಡ ಪ್ರೈಮ್ ಮಿನಿಸ್ಟ್ರೇ ಇರ್ಬೋದು, ಅಪ್ಪನಿಗಂತೂ ಮಗನೇ ತಾನೆ. ತಂದೆಗೆ ತಾಯಿಗೆ ಚಿಕ್ಕ ಮಗನೇ. ಹಾಗೆ ನಾವೆಲ್ಲ ಪರಮಾತ್ಮನಿಗೆ ಮಕ್ಕಳೇ. ಯಾರು? ದೇಹ ಅಲ್ಲ, ಆತ್ಮ, ಪರಂಜ್ಯೋತಿಗೆ ಮಕ್ಕಳು. ಅದಕ್ಕೆ ಪರಂಜ್ಯೋತಿ ಪರಮಾತ್ಮ ಹೇಳ್ತಾರೆ, ನನ್ನ ಆತ್ಮಿಕ ಮಕ್ಕಳೇ, ಪುರುಷೋತ್ತಮ ಸಂಗಮಯುಗದಲ್ಲಿ ಬರುವಂಥ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದನ್ನು ತಿಳ್ಕೊಂಡಿದ್ದೀರಿ ತಾನೆ.
ಏನು ತಿಳ್ಕೊಂಡಿದ್ದೀರಿ? ಕಿ ಹಮ್ ಬ್ರಾಹ್ಮಣ ಹೇ. ನಿನ್ನೇನು ಒಂದು ಸೆಂಟೆನ್ಸ್ ನಮಗೆ ಹೇಳಾಗಿತ್ತು, ಬ್ರಹ್ಮ ಕುಮಾರ್ ಕುಮಾರಿಯರಂದರೆ ನಾವು ಬ್ರಾಹ್ಮಣರು, ನಾವೆಲ್ಲ ಬ್ರಾಹ್ಮಣರಾಗಿದ್ದೇವೆ. अपने को ब्राह्मण समझते हो व यह भी भूल जाते हो. ಪರಮಾತ್ಮ ಕೇಳ್ತಾರೆ, ಸ್ವಯಂನ ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದೀರೋ ಅಥವಾ ಇದನ್ನು ಮರೆತು ಬಿಟ್ಟಿದ್ದೀರೋ? ಬ್ರಾಹ್ಮಣ ಅಂದರೆ ಬ್ರಹ್ಮನ ಮಕ್ಕಳು. ಬ್ರಾಹ್ಮಣೋं को अपना कुल नहीं भूलता है. ಲೌಕಿಕದಲ್ಲಿ ಬ್ರಾಹ್ಮಣರು ಇರ್ತಾರಲ್ಲ, ಜುಟ್ಟು ಬಿಟ್ಟ ಬ್ರಾಹ್ಮಣರು, ಮಡಿ ಮಡಿ ಅನ್ನೋ ಬ್ರಾಹ್ಮಣರು, ಅವರೆಂದೂ ತಮ್ಮ ಕುಲವನ್ನಂತೂ ಕನಸ್ನಾಗೂ ಮರೆಯಂಗಿಲ್ಲ. ನಂಗೆ ಟಚ್ ಮಾಡಿಬಿಡು, ನಂಗೆ ಹಾಗೆ, ನಾನು ಇಂಥ ಕುಲ. ಅವ್ರು ಹೆಂಗೆ ತಮ್ಮ ಲೌಕಿಕ ಕುಲ ಮರೆಯಂಗಿಲ್ವೋ? ತುಮಕೋ ಭೀ ಯಹ ಜರೂರ್ ಯಾದ್ ರಹನಾ ಚಾಹಿಯೇ ಕಿ ಹಮ್ ಬ್ರಾಹ್ಮಣ ಹೇ. ಶಿವ ಭಗವಾನ್ ವಾಚ್. ನಮಗಿದು ನೆನಪಿರಬೇಕು, ನಾನು ಬ್ರಾಹ್ಮಣ. ಯಹ ಏಕ್ ಬಾತ್ ಯಾದ್ ರಹೇ ತೋ ಭೀ ಬೇಡ ಪಾರ್ ಹೇ. ಇದು ಒಂದು ಮಾತು ನೆನಪಿಟ್ಟುಕೊಂಡ್ರೂ ಸಹಿತ ನಿಮ್ಮ ಜೀವನ ರೂಪಿ ದೋಣಿ ಸತ್ಯುಗದ ದಡ ಸೇರಿದಂತೆ, ಈಶ್ವರನ ಮಿಲನ, ಈಶ್ವರನ ಸಾಕ್ಷಾತ್ಕಾರ ಆದಂತೆಯೇ, ಎಲ್ಲ ದುಃಖ ಭವಬಂಧನ ಭವಸಾಗರವನ್ನು ದಾಟಿದಂತೆ. ಇದು ಒಂದು ಮಾತು ನೆನಪಿಟ್ಕೊಂಡ್ರೆ ಸಂಗಮ ಯುಗದ ಗಾಡ್ಲಿ ಸ್ಟೂಡೆಂಟ್, ನಾನು ಬ್ರಾಹ್ಮಣ, ನಾನು ಬ್ರಹ್ಮ ಕುಮಾರ್, ಇದು ಒಂದು ನೆನಪಿಟ್ಕೋಬೇಕು. संगम पर तुम नई नई बातें सुनते हो तो इसका चिंतन चलना चाहिए, जिसको विचार सागर मंथन कहा जाता है. ಮೇಲೆ ಪ್ರಶ್ನೆಯಲ್ಲೂ ಪರಮಾತ್ಮ ಕೇಳಿದ್ರೆ ತಾನೆ, ಚೆನ್ನಾಗಿ ಜ್ಞಾನದ ಬಗ್ಗೆ ಅಭಿರುಚಿ ಇರುವಂಥ ಮಕ್ಕಳ ಚಿಂತನೆ ಏನು, ಅವರ ಲಕ್ಷಣ ಏನು? ಈಶ್ವರೀಯ ಜ್ಞಾನವನ್ನು ವಿಚಾರ ಸಾಗರ ಮಂಥನ ಮಾಡುತ್ತಾರೆ. ಅರ್ಥಾತ್ ಒಂದೇ ಟಾಪಿಕ್ ಬಗ್ಗೆ ಬಾರಿ ಬಾರಿ ವಿಚಾರ ಮಾಡಿ ಅದರದ್ದು ಡೀಪ್ ರಹಸ್ಯವನ್ನು ಕಂಡುಹಿಡಿಯುತ್ತಾರೆ. ವಿಚಾರ ಸಾಗರ ಮಂಥನೆ. ಒಂದೇ ಟಾಪಿಕನ್ನು ಆಲ್ರೌಂಡಾಗಿ ಅನಲೈಸ್ ಮಾಡೋದಕ್ಕೆ ವಿಚಾರ ಸಾಗರ ಮಂಥನ, ಮನಸ್ಸಿನಲ್ಲೇ ಅನಲೈಸ್ ಮಾಡೋದು, ಕೆಲವೊಮ್ಮೆ ಬರೆದಿಟ್ಟುಕೊಳ್ಳುವುದು, ಇದಕ್ಕೆ ವಿಚಾರ ಸಾಗರ ಮಂಥನ ಅಂತ ಕರೆಯಲಾಗ್ತದೆ. ಒಂದೇ ಟಾಪಿಕ್ ಬಗ್ಗೆ ನಾವು ಆಳವಾಗಿ ಚಿಂತನೆ ಮಾಡೋದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡೋಣ. ಇವತ್ತು ಪರಮಾತ್ಮ 3-4 ಬಾರಿ ಆಲ್ರೆಡಿ ಹೇಳಿಬಿಟ್ರು, ನಾನು ಬ್ರಾಹ್ಮಣ ಅಂತ ತಿಳ್ಕೊಳ್ರಿ, ನಿಮ್ಮ ಬೇಡ ಪಾರಾಗ್ತದೆ. ಹಾಗಾಗಿ ನಿಮ್ಮ ತಲೆಗೆ ಈಗ ಆಲ್ರೆಡಿ ಪ್ರಶ್ನೆ ಬಂದಿರ್ಬೋದಲ್ವಾ, ಏನು ಜುಟ್ಟು ಬಿಟ್ಟ ಬ್ರಾಹ್ಮಣನೋ, ಜನವಾರ ಹಾಕಿಕೊಂಡ ಬ್ರಾಹ್ಮಣನೋ, ನಾನು ಎಂಥ ಬ್ರಾಹ್ಮಣ? ಬ್ರಾಹ್ಮಣ ಅಂತಂದರೆ ಏನು? ಬ್ರಾಹ್ಮಣ ಅಂತಂದರೆ ಸ್ವಸಾಕ್ಷಾತ್ಕಾರ ಮಾಡಿಕೊಳ್ಳುವವರೇ ಬ್ರಾಹ್ಮಣ. ಭಾರತೀಯ ಇತಿಹಾಸದಲ್ಲಿ ಅನೇಕ ಶಾಸ್ತ್ರಗಳು ನಮ್ಮ ಹಿರಿಯರು ಮುಂದಿನ ಜನಾಂಗದ ಅರಿವಿಗಾಗಿ, ಜ್ಞಾನೋದಯಕ್ಕಾಗಿ ಕೊಟ್ಟು ಹೋಗಿದ್ದಾರೆ. ಜಗತ್ತಿನ ಅತ್ಯಂತ ಚಾಲೆಂಜಿಂಗ್, ಆಳ ರಹಸ್ಯವುಳ್ಳ, ಜೀವನಕ್ಕೆ ಅಪ್ಲಿಕೇಬಲ್ ಆಗುವಂತಹ ಶ್ರೇಷ್ಠ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಶಾಸ್ತ್ರ. ಈ ಭಗವದ್ಗೀತೆ ಅನೇಕರಲ್ಲಿ ಅನೇಕ ರೂಪದ ವೈಶಿಷ್ಟ್ಯತೆಯನ್ನು ತುಂಬಿದೆ. ಮಹಾತ್ಮ ಗಾಂಧೀಜಿಯವರಿಗೆ ಇದೇ ಭಗವದ್ಗೀತೆ ಸತ್ಯ ಅಹಿಂಸೆಯನ್ನು ಬೋಧಿಸಿದೆ. ಇದೇ ಭಗವದ್ಗೀತೆ ವಿನೋಬಾ ಭಾವೆಯವರಲ್ಲಿ ಏಕೀಕರಣವನ್ನು ಮಾಡಿಸುವುದನ್ನು ಬೋಧಿಸಿದೆ. ಇದೇ ಭಗವದ್ಗೀತೆ ಬಾಲ್ ಗಂಗಾಧರ್ ತಿಲಕರಲ್ಲಿ ಸ್ವರಾಜ್ಯದ ಉತ್ಸಾಹವನ್ನು ತುಂಬಿಸಿದೆ. ವಿವೇಕಾನಂದರವರಲ್ಲಿ ಪಾವಿತ್ರ್ಯತೆ, ಬ್ರಹ್ಮಚರ್ಯ ಶಕ್ತಿಯನ್ನು ಈ ಭಗವದ್ಗೀತೆ ತುಂಬಿದೆ. ಈ ಭಗವದ್ಗೀತೆ ಜೀವನದ ಅನೇಕ ಪ್ರಾಬ್ಲಮ್ಸಿಗೆ ಉತ್ತರವನ್ನು ನೀಡ್ತದೆ. ಅಂಥ ಭಗವದ್ಗೀತೆಯಲ್ಲಿ ಬ್ರಾಹ್ಮಣ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಲಾಗಿದೆ. ಬ್ರಾಹ್ಮಣ ಅಂದರೆ ಯಾರು? ಜುಟ್ಟು ಬಿಡೋರು, ಕುಲಧಾರಿಗಳು, ಬ್ರಾಹ್ಮಣರ ಗರ್ಭದಿಂದ ಬಂದವರು ಬ್ರಾಹ್ಮಣ ಅಲ್ವೇ ಅಲ್ಲ ಅಂತ ಭಗವದ್ಗೀತೆ ಸಾರಿ ಸಾರಿ ಹೇಳಿದೆ. ಬ್ರಾಹ್ಮಣ ಅನ್ನೋದು ಮನುಷ್ಯನ ಸಂಸ್ಕಾರ, ಮನುಷ್ಯನ ನಡತೆ, ಮನುಷ್ಯನ ಗುಣ, ಸ್ವಭಾವದ ಆಧಾರದ ಮೇಲೆ ಗುರುತಿಸಲ್ಪಡ್ತದೆ. ಬ್ರಾಹ್ಮಣ ಅಂದರೆ ಭಗವದ್ಗೀತೆ ಹೇಳ್ತದೆ, ಬ್ರಾಹ್ಮಣ ಅಂದರೆ ಟ್ರುತ್ಫುಲ್ನೆಸ್, ಸತ್ಯವಂತರು. ಭಗವದ್ಗೀತೆ ಎಕ್ಸ್ಪ್ಲೇನ್ ಮಾಡ್ತದೆ, ಬ್ರಾಹ್ಮಣ ಅಂದರೆ ಟ್ರುತ್ ಟು ಮೈ ಓನ್ ಸೆಲ್ಫ್. ನನಗೆ ನಾನು ಸತ್ಯವಂತನಾಗಿರ್ಬೇಕು, ನನಗೆ ನಾನು ಪ್ರಾಮಾಣಿಕನಾಗಿರ್ಬೇಕು, ಅವನು ಬ್ರಾಹ್ಮಣ.
ಬ್ರಾಹ್ಮಣ ಅಂದರೆ ಸತ್ಯತೆಯನ್ನು ಧರಿಸುವವನು, ಸತ್ಯತೆಯನ್ನು ಅರಿಯುವವನು. ಸತ್ಯ ಅಂದರೆ ಅವಿನಾಶಿ, ಸತ್ಯ ಅಂದರೆ ಅಮರ. ಹಾಗಾದರೆ ಸತ್ಯ ಅಂದರೆ ಯಾವುದು? ಆತ್ಮ ಅವಿನಾಶಿ, ಆತ್ಮ ಅಮರ, ಪರಮಾತ್ಮ ನಿತ್ಯ, ಪರಮಾತ್ಮ ಶಾಶ್ವತ. ಸೃಷ್ಟಿ ನಾಟಕ 5000 ವರ್ಷದ ಈ ನಾಟಕ, ಈ ಪ್ರಕೃತಿ, ಇದು ಶಾಶ್ವತ, ನಿರಂತರ. ಇದೇ 5000 ವರ್ಷದ ಕತೆ ಫಿರ್ ರಿಪೀಟ್ ಹೋತಾ ಹೈ. ಯಾರು ಪ್ರಕೃತಿಯನ್ನು, ಪುರುಷವನ್ನು, ಪರಮಾತ್ಮನನ್ನು, ಅರ್ಥಾತ್ ಆತ್ಮನನ್ನು, ಪರಮಾತ್ಮನನ್ನು, ಸೃಷ್ಟಿ ನಾಟಕದ ಈ ಶಾಶ್ವತವಾದ ರಹಸ್ಯವನ್ನು ತಿಳಿದುಕೊಳ್ಳುತ್ತಾರೋ ಅವ್ರು ಬ್ರಾಹ್ಮಣ. ಬ್ರಾಹ್ಮಣ ಅಂತಂದರೆ ಬರೀ ಲೌಕಿಕ ವಸ್ತುಗಳ ಇನ್ವೆನ್ಷನ್ ಮಾಡೋದು, ಲೌಕಿಕ ವಸ್ತುಗಳನ್ನು ಸ್ಟಡಿ ಮಾಡೋದು ಬ್ರಾಹ್ಮಣನಲ್ಲ. ಆತ್ಮ ಶಾಶ್ವತ, ಪರಮಾತ್ಮ ಶಾಶ್ವತ, ಅದನ್ನು ತಿಳಿದುಕೊಂಡವನು ಬ್ರಾಹ್ಮಣ. ಈಗ ನಾವು ತಿಳ್ಕೊಂಡಿದ್ದೀವಿ ಅಂದಮೇಲೆ ನಾವೆಲ್ಲ ಬ್ರಾಹ್ಮಣರೇ. ಕುಲಧಾರಿ, ಜಾತಿಧಾರಿ ಅಲ್ಲ, ಗುಣಧಾರಿ ಬ್ರಾಹ್ಮಣರು, ಎಲಿಜಿಬಿಲಿಟಿಧಾರಿ ಬ್ರಾಹ್ಮಣರು. ಬ್ರಾಹ್ಮಣ ಅಂದರೆ ಭಗವದ್ಗೀತೆ ಹೇಳ್ತದೆ ಸ್ಯಾಟಿಸ್ಫೈಡ್, ಕಂಟೆಂಟೆಡ್, ಸಂತೃಪ್ತರೇ ಬ್ರಾಹ್ಮಣ. ಭಗವದ್ಗೀತೆಯಲ್ಲಿ ಬಹಳ ಕ್ಲಾರಿಫಿಕೇಶನ್ ಆಗಿ ಆಳವಾದ ರಹಸ್ಯ ಹೇಳಿಕೊಡಲಾಗಿದೆ. ಯಾರು ಸಂತುಷ್ಟರೋ, ಸಂತೃಪ್ತರೋ ಅವರು ಬ್ರಾಹ್ಮಣ. ನಾವೀಗ ಸಂತುಷ್ಟರು, ದಿನ ಈಶ್ವರಿಯ ಗಾಡ್ಲಿ ವರ್ಷನ್ ಕೇಳೋರಂತೂ ಜಗತ್ತಿನಲ್ಲಿ ಅತ್ಯಂತ ಸಂತುಷ್ಟರು. ಯಾಕೆಂದರೆ ಪರಮಾತ್ಮನನ್ನು ಪಡೆದೆವು, ಪರಮಾತ್ಮನ ಜ್ಞಾನ ಪಡೆದೆವು. ಅಬು ಪಾನೆ ಕಾ ಕುಚ್ ಬಾಕಿ ನಹಿ ರಹಾ, ಜೋ ಪಾನಾ ಥಾ ವೋ ಪಾ ಲಿಯಾ. ಏನು ಪಡಿಬೇಕಿತ್ತು ಅದನ್ನು ಪಡೆದುಬಿಟ್ಟೆ, ನಾ ಸಂತುಷ್ಟ. ಯಾಕೆ ಸಂತುಷ್ಟತೆ ಯಾಕಿಲ್ಲ ಜನರಿಗೆ? ಯಾವುದೇ ರಂಗದಲ್ಲಿ ವರ್ಕ್ ಮಾಡುವ, ಯಾವುದೇ ಲೆವೆಲ್ನಲ್ಲಿರುವ ವ್ಯಕ್ತಿ, ಅಕ್ಕಂದಿರಲಿರಲಿ, ಅಣ್ಣಂದಿರಲಿ, ಬೇಕು. ಅದು ಒಂದು ಸಿಕ್ತು, ಇನ್ನೊಂದು ಬೇಕು. ಈ ಕ್ವಾಲಿಟಿ ಸಿಕ್ತು, ಆ ಕ್ವಾಲಿಟಿ ಬೇಕು. ಸಾದಾ ಮೊಬೈಲ್ ಸಿಕ್ತು, ಸ್ಮಾರ್ಟ್ ಬೇಕು. ಸ್ಮಾರ್ಟ್ಫೋನ್ ಸಿಕ್ತು, ಹೈ ಕ್ವಾಲಿಟಿ ಬೇಕು. ಕಾರ್ ತೊಗೊಂಡ್ವಿ, ದೊಡ್ಡ ಕಾರ್ ಬೇಕು. ಮನೆ ತೊಗೊಂಡ್ವಿ, ಮ್ಯಾಲಿನ ಫ್ಲೋರ್ ಕಟ್ಟಿಸ್ಬೇಕು. ಬೇಕು. ಸಂತುಷ್ಟತೆಯೇ ಇಲ್ಲ. ಸಂತುಷ್ಟತೆ ಇಲ್ಲದಿರುವವರು ಅದು ಯಾವ ಲೆವೆಲ್ನವರೇ ಇರಲಿ, ಅವ್ರು ಬ್ರಾಹ್ಮಣ ಅಲ್ಲ. ನಮ್ಮದು ಎಲ್ಲ ಇಚ್ಛೆಗಳು ಪ್ರಶಾಂತ. ಪರಮಾತ್ಮನನ್ನು ಪಡೆದೆ. ಇಷ್ಟು ದಿನ ಪರಮಾತ್ಮ ಬೇಕು ಅಂತ ಭಾಳಷ್ಟು ಹುಡುಕಾಡಿದ್ದೆ, ಈಗ ಸಿಕ್ಕರು, ಮುಗಿದೋತು. ನಿನ್ನಲ್ಲೇ ಸರ್ವ ಸಂಬಂಧ, ನಿನ್ನಿಂದಲೇ ಸಕಲ ವೈಭವ ನನಗೆ ಅಂದಮೇಲೆ ಈ ಸ್ಥಿತಿ ಇದ್ದರೆ ನಾವೇ ಬ್ರಾಹ್ಮಣರು. ಆದ್ದರಿಂದ ಸಂಗಮಯುಗದಲ್ಲಿ ನಾನು ಬ್ರಾಹ್ಮಣ ಅಂತ ತಿಳಿದುಕೊಳ್ಳಿ ಅಂತ ಇವತ್ತು ಶಿವ ತಂದೆ ಎಷ್ಟು ಸ್ಪಷ್ಟ ಹೇಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು, ಬೇಡ ಪಾರ್ ಹೋ ಜಾಯೇಗಾ. ಪರಮಾತ್ಮ ಹೇಳ್ತಾರೆ, ನಾನು ಬ್ರಾಹ್ಮಣ ಅಂತ ತಿಳ್ಕೊಳ್ಳಿ, ಆಗ ನಮ್ಮ ಜೀವನದಲ್ಲಿ ವಿಚಾರ ಸಾಗರ ಮಂಥನ ನಡೆದು ಜ್ಞಾನ ರತ್ನಗಳಿಂದ ಭರ್ಪೂರಾಗ್ತೀವಿ. ಬ್ರಾಹ್ಮಣ ಅಂದ್ರೇನು? ಮಹಾನ್ ಚಿಂತನೆಯನ್ನು ಉಳ್ಳುವವರು, ಒನ್ ಹೂ ಹ್ಯಾಸ್ ಹೈಯರ್ ಐಡಿಯಾಸ್. ಮಹಾನ್ ಚಿಂತನೆ, ನಾನಾತ್ಮ ಮಹಾನ್. ಎಷ್ಟು ದೊಡ್ಡ ಚಿಂತನೆ ಪರಮಾತ್ಮ ಕೊಟ್ಟಾರೆ. ನಾನು ಬ್ರಾಹ್ಮಣ. ಅದಕ್ಕಿಂತ ಹೈಯೆಸ್ಟ್ ಚಿಂತನೆ, ನಾನು ದೇವತಾ ಧರ್ಮದವನು, ನಾನು ಸತ್ಯುಗದ ನಾರಾಯಣ, ನಾನು ವಿಶ್ವ ಮಹಾರಾಜನ ಚಕ್ರವರ್ತಿ. ಇವೆಲ್ಲ ಟ್ರುತ್, ಸತ್ಯ, ಕಲ್ಪನೆ ಅಲ್ಲ. ಇದೆಲ್ಲ ನಡೆದು ಹೋಗಿದ್ದು, ನಾನು ಪಡೆಯಬೇಕಾದದ್ದು. ಯಾಕೆಂದರೆ ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅಲ್ವಾ? ಕಳೆದು ಹೋದದ್ದೇ ಪುನಃ ರಿಪೀಟ್ ಆಗ್ತದೆ. ಪುನಃ ನಾನು ನಾರಾಯಣ ಆಗುವವನು, ದೇವತೆ ಆಗುವವನು. ಹೈಯರ್ ಐಡಿಯಾಸ್. ಪರಮಾತ್ಮ ಸರ್ವಶಕ್ತಿವಂತ, ಸರ್ವಶಕ್ತಿವಂತನ ಸಂತಾನ ನಾನು, ನನ್ನ ಧಾಮ ಪರಂ ಧಾಮ. ಇವೇ ಚಿಂತನೆ ನಡೀತವೆ. ಈ ಲೋ ಲೆವೆಲಿನ, ಕೆಳಮಟ್ಟದ, ಆ ಬಣ್ಣ ಚಂದ ಐತಿ, ಇವ್ರ ಡ್ರೆಸ್ ಚಂದ ಐತಿ, ಬಂಗಾರದ ಕಿವ್ಯಾನ್ ಚಲೋ ಐತಿ, ಅವ್ರ ಕೊಳ್ಳಾಗಿನ ಚಲೋ ಜೋತಾಡಕತ್ತೈತಿ, ಅದನ್ನು ನೋಡ್ಕೊಂಡು ಬಂದೆ, ಇದನ್ನು ಟೂರ್ ಮಾಡಿ ಬಂದೆ, ಅದನ್ನು ತಿಂದೆ, ಇದು ಟೇಸ್ಟ್ ಇತ್ತು. ಇವೆಲ್ಲ ಲೋ ಲೆವೆಲ್ ಚಿಂತನೆ. ಅವು ನಮಗೆ ಬರೋಕ್ಕೂ ಸಾಧ್ಯ ಇಲ್ಲ, ಬರಬಾರ್ದು. ನಾವು ಸಂಗಮಯುಗದ ಬ್ರಾಹ್ಮಣರು, ನಾವು ಅದ್ರ ಬಗ್ಗೆ ಅಟ್ರಾಕ್ಟ್ ಆಗಬಾರ್ದು. ನಮಗೆ ಹಳೆ ಜಗತ್ತು, ಹಳೆಯ ಚಿಂತನೆ ಮೇಲೆ ವೈರಾಗ್ಯ. ಹೈಯರ್ ಚಿಂತನೆ ಮಾಡೋರು, ಮಹಾನ್ ಚಿಂತನೆಗಳನ್ನು ಮಾಡೋರು ಮಹಾನ್ ಆತ್ಮ ಆಗಿಬಿಡ್ತಾರೆ, ದೇವಾತ್ಮ ಆಗ್ತಾರೆ. ಭಗವದ್ಗೀತೆ ಹೇಳ್ತದೆ, ಬ್ರಾಹ್ಮಣ ಅಂತಂದರೆ ನಾಲೆಜ್ ಸೀಕರ್. ಜ್ಞಾನ ಕೇಳಬೇಕು ಅಂತ ಅನ್ನಿಸ್ಬೇಕು. ಜ್ಞಾನದ ಅಭಿಲಾಷೆ ಉಳ್ಳವರು. ಹಾಗಾದ್ರೆ ಯಾರು ಹೇಳ್ರಿ ಬ್ರಾಹ್ಮಣರು? ನಾವೇ.
ಲೌಕಿಕದಲ್ಲಿ ಯಾವುದಾದ್ರೂ ಒಂದು ಕಾಲೇಜು, ಒಂದು ಸ್ಕೂಲಿಗೆ ಹೋದರೆ ಒಂದು ಟ್ರೈನಿಂಗಿಗೆ ಒಂದು ಪೀರಿಯಡ್ ಇರ್ತದೆ. 7 ದಿನ, 10 ದಿನ, 1 ವರ್ಷ, 4 ವರ್ಷ ಬನ್ನಿರಿ, ನಿಮ್ಮ ಟ್ರೈನಿಂಗ್ ಮುಗಿದೋಗ್ತದೆ. 5 ವರ್ಷ ಕಲೀರಿ, ನಿಮಗೆ MBBS ಸರ್ಟಿಫಿಕೇಟ್ ಸಿಗುತ್ತದೆ. ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ ಇದೆ. 11 ದಿನ ಈ ಟ್ರೈನಿಂಗ್ ಸ್ಕೂಲಿಗೆ ಬರ್ರಿ, ನಿಮಗೆ ಡ್ರೈವಿಂಗ್ ಕಲಿಸ್ಲಿಕ್ಕೆ ಬಂದುಬಿಡ್ತದೆ. ಆದರೆ ನಮ್ಮದು ಟ್ರೈನಿಂಗ್ ಸೆಂಟ್ರ್ ಇದೆಯಲ್ಲಿ ಈಶ್ವರ ವಿಶ್ವವಿದ್ಯಾಲಯ, ಮನುಷ್ಯನಿಂದ ದೇವತೆ ಆಗೋದು. ಪ್ರತಿದಿನ ವಿ ಆರ್ ನಾಲೆಜ್ ಸೀಕರ್ಸ್. ಜ್ಞಾನವನ್ನು ಕಲಿಯುವ ಜಿಜ್ಞಾಸೆ ಉಳ್ಳುವವರು, ಜ್ಞಾನವನ್ನು ಕೇಳುವವರು, ಈಶ್ವರಿಯ ಜ್ಞಾನವನ್ನು ಮನನ ಮಾಡುವವರು, ಈಶ್ವರಿಯ ಜ್ಞಾನವನ್ನು ಮಂಥನ ಮಾಡಿ ಬೆಣ್ಣೆ ತೆಗೆಯುವವರು, ರಹಸ್ಯ ಎನ್ನುವ ಬೆಣ್ಣೆ ತೆಗೆಯುವರು. ನಾವು ಜ್ಞಾನವನ್ನು ಮನನ ಮಂಥನ ಮಾಡುವ ಜಿಜ್ಞಾಸೆ ಇರುವವರ ಕಾರಣ ಪ್ರತಿನಿತ್ಯ ಕೇಳ್ತೀವಿ ಪಾಠ. ಒಂದು ದಿನನೂ ಪಾಠ ಮಿಸ್ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ಅಂದಮೇಲೆ ನಾವೇ ಬ್ರಾಹ್ಮಣರು. ಬ್ರಾಹ್ಮಣ, ಕ್ಷತ್ರಿಯ ಇವೆಲ್ಲ ನಾವು ಜಾತಿವಾರ ತಗೋಬಾರ್ದು. ಗುಣ. ಬೈ ಚಾನ್ಸ್ ನಮಗೆ ಜ್ಞಾನದ ಬಗ್ಗೆ ಅಭಿರುಚಿ ಇಲ್ಲ, ನಾವು ಬ್ರಾಹ್ಮಣರಲ್ಲ. ಯಾವ ಜ್ಞಾನ? ಭಗವದ್ಗೀತೆ ಹೇಳ್ತದೆ, ಸ್ವಸಾಕ್ಷಾತ್ಕಾರ, ಪರಮಾತ್ಮ ದರ್ಶನದ ಜ್ಞಾನದ ಅಭಿಲಾಷೆ ಉಳ್ಳೋರು ಬ್ರಾಹ್ಮಣರು. ಅದೇ ಸತ್ಯ ಜ್ಞಾನ. ಶಿಪ್ ಹೆಂಗೆ ಮಾಡಬೇಕು, ಏರೋಪ್ಲೇನ್ ಹೆಂಗೆ ಮಾಡಬೇಕು, ಬಾಹ್ಯಾಕಾಶದಲ್ಲಿ ಹೆಂಗೆ ಹಾರಬೇಕು, ಸ್ಯಾಟಲೈಟ್ ಹೆಂಗೆ ಬಿಡಬೇಕು, ಸೋ ಕಾಲ್ಡ್ ಈಗಿನ ಕಾಲದ ಹೈಯರ್ ಸ್ಟಡೀಸ್ ಆಸ್ಟ್ರೋನಾಟ್ಸ್ ಇರ್ತಾರಲ್ಲ, ಅದನ್ನೆಲ್ಲ ಮಾಡ್ತಾರಲ್ಲ, ಅದೇ ಈಗಿನ ಕಾಲದಲ್ಲಿ ಹೈಯರ್. ಅವು ಯಾವುದೂ ರಿಯಲ್ ನಾಲೆಜ್ ಅಲ್ಲ. ಮತ್ತಿದ್ದು ನಾಳೆ ಸಮಾಪ್ತಿ ಆಗಲಿರುವ ಜಗತ್ತಿನ ನಾಲೆಜ್, ಕ್ಷುಲ್ಲಕ ನಾಲೆಜ್. ಏನು ಸ್ಟ್ರೈವ್ ಮಾಡಿದ್ರು ಅದರಿಂದ ಏನು ಯಾರು ದೇವತೆ ಆಗಲ್ಲ, ಪರಮಾತ್ಮನ ಪಡೆಯಲ್ಲ. ಅವು ಯಾವುದರಿಂದಲೂ ನಾವು ಏನು ಜಗತ್ ಪರಿವರ್ತನೆ, ಸತ್ಯುಗ, ಪ್ರಪಂಚವನ್ನು ಸತೋಪ್ರದಾನ ಮಾಡಬೇಕಾಗಿದೆಯೋ, ವಿಶ್ವ ಶಾಂತಿ ಸ್ಥಾಪನೆ ಮಾಡಬೇಕಾಗಿದೆಯೋ, ಅದರಿಂದ ಸಾಧ್ಯ ಇಲ್ಲ. ಏನೋ ಒಂದಿಷ್ಟು ವಿ ಕ್ಯಾನ್ ಗೇನ್ ಇನ್ಫಾರ್ಮೇಷನ್. ಲೌಕಿಕ ಸ್ಕೂಲು, ಕಾಲೇಜು ಅಥವಾ ಆಸ್ಟ್ರಾನಮಿ, ಆಸ್ಟ್ರೋನಾಟ್ ಯಾವುದೇನು ಕಲಿತ್ರೂ ವಿ ಕ್ಯಾನ್ ಗೇನ್ ಇನ್ಫಾರ್ಮೇಷನ್. MBBS ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಕಾಮರ್ಸ್ ಮಾಡಲಿ, ಅದು ಕೇವಲ ಇನ್ಫಾರ್ಮೇಷನ್. ದಟ್ಸ್ ನಾಟ್ ನಾಲೆಜ್. ನಾಲೆಜ್ that transforms our inner behavior, character, complete manifestation of the personality is knowledge, education. ವಿದ್ಯೆ ಕಲಿತ್ರೆ ಏನಾಗಬೇಕು? ನಮ್ಮ ಹಿರಿಯರು ಹೇಳ್ತಾರೆ, ವಿದ್ಯೆ ಅಂದ್ರೇನು? ಯಾವ ವಿದ್ಯಾ ಸಾ ವಿನಯ. ವಿದ್ಯೆ ಅಂದರೆ ಯಾವುದರಿಂದ ವಿನಯತೆ ಬರ್ತದೋ, ನಮ್ರತೆ ಬರ್ತದೋ, ಅದು ಎಜುಕೇಷನ್. ಇವತ್ತು ಹೆಚ್ಚು ಓದಷ್ಟು 10 ಡಿಗ್ರಿ ಆದರೆ 10 ಅಹಂಕಾರ ಹೆಚ್ಚಾಗಿರ್ತದೆ, ರೊಕ್ಕ ಅಧಿಕಾರ ಹೆಚ್ಚಾದಷ್ಟು. ಎಜುಕೇಷನ್ ಅಂದರೆ ಸಂಸ್ಕಾರ ಪರಿವರ್ತನೆ ಆಗಬೇಕು. ಹೆಚ್ಚು ಎಜುಕೇಷನ್ ಅಷ್ಟೇ ಸಿಗರೇಟು, ಡ್ರಗ್ಸಿಗೆ ಅಡಿಕ್ಟ್ ಆಗಿರ್ತಾರೆ. ಎಲ್ಲಿ ಹೋಯ್ತು ಸಂಸ್ಕಾರ, ಕಲ್ಚರ್? ಈಶ್ವರಿ ಎಜುಕೇಷನ್ ನೋಡ್ರಿ, ಸಂಸ್ಕಾರ ಪರಿವರ್ತನೆ ಆಗ್ತೀವಿ, ಶೀತಲ ಆಗ್ತೀವಿ, ಧ್ಯಾನ ಮಾಡ್ತೀವಿ, ಏಕಾಗ್ರತೆ ವೃದ್ಧಿ ಆಗ್ತದೆ. ವಿ ಆರ್ ಇನ್ ಪ್ರೊಸೆಸ್. ಲೈಫ್ ಲಾಂಗ್ ಎಜುಕೇಷನ್, 7 days 10 days ಎಜುಕೇಷನ್ ಅಲ್ಲ, ಅಷ್ಟು ನಾಲೆಜ್ ಸೀಕರ್ ನಾವು. ಕೊನೆ ಉಸಿರ್ವರೆಗೂ ಓದ್ತೀವಿ. ಆದ್ದರಿಂದ ಪರಮಾತ್ಮ ತಿಳಿಸ್ತಾರೆ, ನಾನು ಬ್ರಾಹ್ಮಣ ಅಂತ ತಿಳ್ಕೊಳ್ರಿ. ಯಾಕೆಂದರೆ ಬ್ರಾಹ್ಮಣ ಅಂತಂದರೆ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ದರ್ಶನದ ಅಭಿಲಾಷೆ ಉಳ್ಳುವವರು. ನಾವು ಅದನ್ನು ಮಾಡ್ಕೊಳ್ತಾ ಇದ್ದೀವಿ, ಆದ್ದರಿಂದ ನಾವೇ ಬ್ರಾಹ್ಮಣರು. ಬ್ರಾಹ್ಮಣರು ಅಂತಂದರೆ ಆ್ಯಸ್ ಪರ್ ಭಗವದ್ಗೀತಾ, ರಿಸರ್ಚರ್, ಸೈಂಟಿಸ್ಟ್, ಒಬ್ಬ ವಿಜ್ಞಾನಿ ಅಥವಾ ಒಬ್ಬ ಅನ್ವೇಷಕನಿಗೆ ಬ್ರಾಹ್ಮಣ ಅಂತ ಕರೀತಾರೆ ಆ್ಯಸ್ ಪರ್ ಭಗವದ್ಗೀತಾ. ಅನ್ವೇಷಕ ಅಂದರೆ ಯಾರನ್ನು ಅನ್ವೇಷಣೆ ಮಾಡೋದು? ಭೂಮಿ ಎಷ್ಟಾಗಲೈತಿ, ಆಕಾಶ ಎಷ್ಟಾಗಲೈತಿ ಅಲ್ಲ. ಬ್ರಾಹ್ಮಣ ಅಂದರೆ ಆತ್ಮ ಅನ್ವೇಷಣೆ. ನಾನಿವತ್ತೆಲ್ಲರಿಗೂ ಸುಖದಲ್ಲಿ ಇಟ್ಟಿದ್ದೀನ, ನಾನಿವತ್ತು ಎಲ್ಲರ ಜೊತೆಗೆ ಆತ್ಮ ಎನ್ನುವ ಸ್ಮೃತಿಯಲ್ಲಿದ್ದೀನ. ನೀವು ಚಾರ್ಟ್ ಬರೀತಿದ್ದೀರಲ್ಲ ಡೈಲಿ, ಆ ಚಾರ್ಟ್ ಬರೆಯುವವರೆಲ್ಲರ ಅನ್ವೇಷಕರು, ಅವರೇ ಬ್ರಾಹ್ಮಣರು. ಸ್ವ ಅನ್ವೇಷಣೆ. ವಿಜ್ಞಾನಿ. ಸ್ಪಿರಿಚುಯಾಲಿಟಿ ಇಸ್ ದ ಹೈಯೆಸ್ಟ್ ಸೈನ್ಸ್. ಬಯಾಲಜಿ ಹೆಂಗೊಂದು ಸೈನ್ಸ್, ಇತಿಹಾಸ ಹೆಂಗೊಂದು ಸೈನ್ಸ್, ಮ್ಯಾಥಮ್ಯಾಟಿಕ್ಸ್ ಹೆಂಗೊಂದು ಸೈನ್ಸ್. ಸೈನ್ಸ್ ಅಂದರೆ ಸ್ಟಡಿ ಅಬೌಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಈಸ್ ಸೈನ್ಸ್. ಕೆಮಿಸ್ಟ್ರಿ ಹೆಂಗೊಂದು ಸೈನ್ಸ್, ಗಣಿ ವಿಜ್ಞಾನ ಒಂದು ವಿಜ್ಞಾನ, ಬೇಸಾಯ ಶಾಸ್ತ್ರ ಒಂದು ವಿಜ್ಞಾನ, ಅಗ್ರಿಕಲ್ಚರ್ ಸೈನ್ಸ್. ಹಾಗೆ ಸ್ಪಿರಿಚುಯಾಲಿಟಿ ಈಸ್ ದ ಹೈಯೆಸ್ಟ್ ಸೈನ್ಸ್. ಹೈಯೆಸ್ಟ್ ಸ್ಥಿತಿಯನ್ನು ರೂಪಿಸುವ
ಸುಖ ಶಾಂತಿ ಸಂಪದ್ಭರಿತ ಜೀವನವನ್ನು ನೀಡುವ, ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ಸನ್ನು ನೀಡುವ, ಪರಮ ಪಾವಿತ್ರ್ಯತೆಯ ಸ್ಥಿತಿಯನ್ನು ತಲುಪಿಸುವಂಥ ಸೈನ್ಸ್ ಸ್ಪಿರಿಚುಯಾಲಿಟಿ. ಈ ಸೈನ್ಸನ್ನು, ಈ ಸ್ಪಿರಿಚುಯಾಲಿಟಿಯನ್ನು ಅನ್ವೇಷಣೆ ಮಾಡಿಕೊಂಡು ಸ್ಪಿರಿಚುಯಾಲಿಟಿಯನ್ನು ಡೇ ಟು ಡೇ ಲೈಫಿಗೆ ಅಪ್ಲೈ ಮಾಡಿಕೊಳ್ಳುವವರೇ ಸೈಂಟಿಸ್ಟ್, ವಿಜ್ಞಾನಿ, ಅರ್ಥಾತ್ ಬ್ರಾಹ್ಮಣ. ಆದ್ದರಿಂದ ಬ್ರಾಹ್ಮಣ ಅಂತಂದರೆ ನಮ್ಮ ಜೀವನದಲ್ಲಿ ಎಲ್ಲರ ಜೊತೆಗೆ ಸಂತೋಷದಲ್ಲಿರುವುದನ್ನು ಕಲಿಯೋರು, ಸ್ನೇಹದಲ್ಲಿರುವವರು. ಬ್ರಾಹ್ಮಣ ಅಂದರೆ ಸ್ವಚ್ಛತೆ, ಕೊಳಕು ಚಿಂತನೆ ಮಾಡುವವರು, ಕೆಟ್ಟ ದೃಷ್ಟಿ ಇಟ್ಕೊಳ್ಳೋರು, ಮುಳ್ಳಿನಂತ ಮಾತನಾಡೋರು. ಹೆಂಗೆ ಬ್ರಾಹ್ಮಣ ಆಗಕ್ಕೆ ಸಾಧ್ಯ? ಮಧುರ ಮಾತು, ಆತ್ಮೀಯತೆ, ಇದೆಲ್ಲ ಇದ್ದರೆ ಮಾತ್ರ ಬ್ರಾಹ್ಮಣ. ಅರ್ಥ ಆಯ್ತಾ? ನಾವು ಸಂಗಮ ಯುಗದಲ್ಲಿ ನಮ್ಮ ಕುಲ ಏನು? ಆಲ್ರೆಡಿ ಸತ್ಯುಗದ ಕುಲ ನಮಗೆ ಗೊತ್ತಾಯಿತು. ನಾವು ಸೂರ್ಯವಂಶಿಗಳು. ಯಾಕೆ? ಜಾತಿವಾರಲ್ಲ, ಪುರುಷಾರ್ಥದ ಅನುಸಾರವಾಗಿ. ನಾವು ದೇವತಾ ಧರ್ಮದವರು, ನಮ್ಮ ಗುಣ ಸ್ವಭಾವದ ಅನುಸಾರವಾಗಿ ಸತ್ಯುಗದಲ್ಲಿ. ತ್ರೇತಾಯುಗದಲ್ಲಿ ನಾವೇ ಕ್ಷತ್ರಿಯರು. ಕಲ್ಪವೃಕ್ಷ ನೋಡ್ರಿ, ಸತ್ಯುಗ ತ್ರೇತಾಯುಗ ಕಾಂಡ, ಆದ್ರೆ ಅದಕ್ಕಿಂತ ಕೆಳಗೈತೆ ನೋಡ್ರಿ ಬೇರು, ಫೌಂಡೇಶನ್ ಆಫ್ ದ ಟ್ರೀ. ಬೇರಂದರೆ ನಾವು ಬ್ರಾಹ್ಮಣರು. ಎಲ್ಲಿ ಕುತ್ಕೊಂಡಿದ್ದೀವಿ ನೋಡ್ರಿ ನಾವೆಲ್ಲ ಬ್ರಾಹ್ಮಣರು. ಬ್ರಹ್ಮ ತಂದೆ ಇದ್ದಾರೆ, ಜೊತೆಗೆ ಅನೇಕ ಬ್ರಾಹ್ಮಣಿಯರಿದ್ದಾರೆ. ನಾವೆಲ್ಲರೂ ಸಹಿತ ಬ್ರಹ್ಮ ಕುಮಾರ್ ಕುಮಾರಿಯರು ಬೇರು. ಇಡೀ ವೃಕ್ಷದ ಲಾಸ್ಟ್ ಗಿಡ ಮರ ಎಲೆಗಳಿಗೂ ಕಾಂಡಕ್ಕೂ ಶಕ್ತಿಯನ್ನು ನೀಡುವುದು ಬೇರು. ಬೀಜ ಇಡೀ ವೃಕ್ಷದ ಉದ್ಭವಕ್ಕೆ ಕಾರಣ ಪರಮಾತ್ಮ. ಜಗತ್ತೆನ್ನೋ ವೃಕ್ಷದ ಉದ್ಭವಕ್ಕೆ ಕಾರಣ ಪರಮಾತ್ಮ, ಬೀಜ. ಈ ಬೀಜದಲ್ಲಿ ಇಡೀ ವೃಕ್ಷದ ನಾಲೆಜ್ ಇದೆ. ಯಾವ ಧರ್ಮ ಫಸ್ಟ್ ಬಂತು, ಯಾವ ಯುಗ ಫಸ್ಟ್ ಬಂತು, ಆಮೇಲೆ ಯಾವ ಯುಗ ಬಂತು. ಯಾಕೆಂದರೆ ಬೀಜಕ್ಕೆಲ್ಲ ಗೊತ್ತಲ್ಲ, ಅದು ಯಾವಾಗಲೂ ಎಕ್ಸಿಸ್ಟೆನ್ಸ್ನಲ್ಲಿ ಇತ್ತಲ್ಲ. ಸ್ಥೂಲ ವೃಕ್ಷಕ್ಕಾದರೂ ಅಷ್ಟೇ, ಬೀಜ ಪ್ರಾರಂಭದಿಂದಲೇ ಇರ್ತದೆ. ಒಂದೊಂದು ಎಲೆ ಯಾವಾಗ ಬಂತು ಅನ್ನೋದು ಬೀಜಕ್ಕೆ ಗೊತ್ತು. ಹಂಗೆ ಇಡೀ ವೃಕ್ಷದ ಕತೆ, ಯಾವ ಮನುಷ್ಯರು ಯಾವಾಗ ಹುಟ್ಟಿದ್ರು, ಯಾವಾಗ ಸತ್ರು, ಎಷ್ಟು ಪಾಪ್ಯುಲೇಷನು, ಎಷ್ಟು ದಿನದವರೆಗೂ ಈ ಜಗತ್ತು ನಡೀತದೆ, ಯಾರ್ಯಾರ ಪಾತ್ರ ಏನು, ಈ ನಾಟಕದ ಕತೆ ಏನು, ಈ ವೃಕ್ಷದ ಬೀಜನಾದ ಪರಮಾತ್ಮನಿಗೆ ಗೊತ್ತು. ಈ ಬೀಜಕ್ಕೂ ಮೇಲಿರುವ ದೇವತಾ ಧರ್ಮ ಹಾಗೂ ಟೋಟಲ್ ವೃಕ್ಷಕ್ಕೂ ಕನೆಕ್ಷನ್ ಬೇರು ನಾವು ಬ್ರಾಹ್ಮಣರು. ಬೀಜದ ಜ್ಞಾನವನ್ನು ಇಡೀ ವೃಕ್ಷಕ್ಕೆ ತಲುಪಿಸುವವರು, ಪರಮಾತ್ಮನ ಪರಿಚಯವನ್ನು ಇಡೀ ವೃಕ್ಷದ ಎಲೆ, ಪ್ರತಿ ಎಲೆಯು ಒಬ್ಬೊಬ್ಬ ಮನುಷ್ಯನ ಪ್ರತೀಕ. ಪರಮಾತ್ಮನ ಶಕ್ತಿಯನ್ನು ವಿಶ್ವದ ಸಕಲಾತ್ಮಗಳಿಗೆ ತಲುಪಿಸುವವರು ನಾವು ಬೇರು. ಬೇರಿನ ಕೆಲಸವೇನು? ಹೀರುತ್ತದೆ, ಹಂಚುತ್ತದೆ. ಹಂಗೆ ಪರಮಾತ್ಮನಿಂದ ಶಕ್ತಿ ಹೀರಿ, ಪರಮಾತ್ಮನ ಜ್ಞಾನವನ್ನು ಹೀರಿ ಎಲ್ಲ ಎಲೆ, ರೆಂಬೆ, ಕೊಂಬೆಗಳಿಗೂ ತಲುಪಿಸುವಂಥವರು ನಾವು ಬ್ರಾಹ್ಮಣರು. ನಾವು ಮೆಡಿಟೇಷನ್ನಲ್ಲಿದ್ದೀವಿ, ನಾವು ಕೆಳಗಡೆ ಇದ್ದೀವಿ, ನಾವೇ ಪೂರ್ವಜರು. ಈ ಕಲಿಯುಗದಲ್ಲಿ ನೋಡ್ರಿ ಎಷ್ಟು ಎಲೆಗಳಿದಾವೆ ಮೇಲ್ಗಡೆ. ಆ ಎಲೆಗಳಿಗಿಂತ ಮೊದಲು ಧರ್ಮಸ್ಥಾಪಕರಿದ್ದರು, ಆ ಧರ್ಮಸ್ಥಾಪಕರಿಗಿಂತ ಮೊದಲು ಸತ್ಯುಗ ತ್ರೇತಾಯುಗದ ದೇವತೆಗಳಿದ್ದರು, ಅವ್ರಿಗಿಂತ ಪೂರ್ವಜರು ಬ್ರಾಹ್ಮಣರು. ಈ ವೃಕ್ಷವನ್ನೇ ನೀವು ಕೆಳಗಡೆ ಇಳಿತಾ ಬರ್ರಿ, ನಾವು ಪೂರ್ವಜರು, ನಾವು ಎನ್ಸಿಸ್ಟರ್ಸ್ ಆಫ್ ದ ಹೋಲ್ ವರ್ಲ್ಡ್. ಪೂರ್ವಜರು ಹೆಂಗಿರ್ತಾರೆ ಹಂಗೆ ಮನೆ ತುಂಬ ಸಂಸ್ಕಾರ ಬೆಳೀತದೆ. ಪೂರ್ವಜರೇ ಮನೆಯಲ್ಲಿ ಕುಡಿತಾ ಇದ್ರೆ ಮನೆಯಾಗ ಎಲ್ಲರೂ ಅವ್ರ ಮಕ್ಕಳು ಕುಡಿತಾರೆ. ಪೂರ್ವಜರು ಸಮಾಧಾನದಲ್ಲಿದ್ದರೆ ಅದೇ ಸಂಸ್ಕಾರ ಕೆಳಗಿನವ್ರು ಧಾರಣೆ ಮಾಡ್ತಾರೆ. ಹಾಗೆ ನಾವು ಬ್ರಾಹ್ಮಣರು ಹೆಂಗಿದ್ದೀವೋ ವೃಕ್ಷದ ಎಲ್ಲ ಆತ್ಮಗಳಿಗೂ ನಾವು ರೋಲ್ ಮಾಡೆಲ್. ಬ್ರಾಹ್ಮಣರಾಗೋದು ಎಷ್ಟು ಖುಷಿಯೋ, ಎಷ್ಟು ಹೆಮ್ಮೆಯೋ, ಅಷ್ಟೇ ಜವಾಬ್ದಾರಿಯುತ ಕೆಲಸವಾಗಿದೆ. ನಾನು ಬ್ರಾಹ್ಮಣ ಅಂದಮೇಲೆ ನಾನು ಅಷ್ಟೇ ಡಿಸಿಪ್ಲಿನ್ಡ್. ಬ್ರಾಹ್ಮಣ ಅಂದರೆ ಭಗವದ್ಗೀತೆ ಹೇಳ್ತದೆ ಪ್ರಿನ್ಸಿಪಲ್ ಮೈಂಡೆಡ್, ಡಿಸಿಪ್ಲಿನ್ಡ್, ನಿಯಮಬದ್ಧ, ಸಂಯಮಬದ್ಧ. ನಮ್ಮ ಮಾತಿಗೆ, ನಮ್ಮ ಎದ್ದೇಳು ಸ್ಟೈಲಿಗೆ, ನಾವು ಹೆಂಗೆ ಮಲಗಬೇಕು ಎನ್ನುವ ಶ್ರೀಮತ ಎಲ್ಲ ಕೊಟ್ಟಿದ್ದಾರಲ್ಲ ನಿಮ್ಗೆ. ಆಲ್ರೆಡಿ ಕ್ಲಾಸ್ ಆಗಿದೆ, ಚಾರ್ಟ್ ಇಡ್ತಿದ್ದೀರಿ. ಅದನ್ನು ಎಷ್ಟು ನಿಯಮಬದ್ಧವಾಗಿ ಪಾಲಿಸ್ತೀವೋ ನಾವು ಬ್ರಾಹ್ಮಣರು. ಯಾರು ಬ್ರಾಹ್ಮಣರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೋ ಅವರು ಸತ್ಯುಗದ ದೇವತೆಗಳು, ಅವರೇ ತ್ರೇತಾಯುಗದಲ್ಲಿ ಕ್ಷತ್ರಿಯರಾಗ್ತಾರೆ. ಬ್ರಾಹ್ಮಣರಂದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮೀನಿಂಗ್, ಹಾರುವವರು, ಹಾರವರು ಅಂತ ಕರೀತಾರೆ ಆಡು ಭಾಷೆಯಲ್ಲಿ. ನಾವೀಗ ಹಾರ್ತೀವಲ್ಲ, ಈ ಸಾಕಾರ ಜಗತ್ತಿನಿಂದ ಪರಮಧಾಮಕ್ಕೆ ಹಾರ್ತೀವಿ. ನಾವೀಗ ಹಾರುವ ಕಲೆಯಲ್ಲಿದ್ದೀವಿ. ಇನ್ನುಳಿದ ಯುಗದಲ್ಲಿ ಸೂರ್ಯವಂಶಿಯಿಂದ ಚಂದ್ರವಂಶಿಗೆ ಕೆಳಗಿಳಿದೆವು, ತ್ರೇತಾಯುಗದಿಂದ ದ್ವಾಪರ ಯುಗ ಕೆಳಗಿಳಿದೆವು, ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಇಳಿದೆವು. ಆದರೆ
ಸಂಗಮಯುಗದ ಬ್ರಾಹ್ಮಣರು ಮೇಲಕ್ಕೆ ಹಾರಿಬಿಡ್ತೀವಿ. ಆದ್ದರಿಂದ ನಾವು ಬ್ರಾಹ್ಮಣರು. ಬ್ರಾಹ್ಮಣರು ಅಂದರೆ ದ್ವಿಜ, ಎರಡನೆಯ ಜನ್ಮವನ್ನು ಪಡೆದುಕೊಂಡವರು. ಆಲ್ರೆಡಿ ಶರೀರದ ಒಂದು ಜನ್ಮ ಪಡೆದುಕೊಂಡಿದ್ದೇವೆ, ಜೊತೆಗೆ ಇನ್ನೊಂದು ಜನ್ಮ ಆತ್ಮಿಕ ಜನ್ಮ, ದಿವ್ಯ ಜನ್ಮ. ಈಶ್ವರಿಯ ಜ್ಞಾನ ಸಿಕ್ಕ ಮೇಲೆ ನ್ಯೂ ರಿಯಲೈಸೇಷನ್, ನ್ಯೂ ನಾಲೆಜ್, ನ್ಯೂ ವೇ ಆಫ್ ಲೈಫ್, ನ್ಯೂ ಚಿಂತನೆಗಳು. ಮೊದಲಿನ ನಮ್ಮ ಚಿಂತನೆ ಶೈಲಿ ಬೇರೆ, ಈಗಿನ ನಮ್ಮ ಚಿಂತನೆ ವ್ಯವಹಾರ ಸ್ವೀಕರಿಸುವ ಶೈಲಿ ಬೇರೆ. ಮೊದಲು ಬಾಯಿಗೆ ಬಂದರೆ ಸಿಟ್ಟು ಮಾಡಿಬಿಡ್ತಿದ್ವಿ, ಸಿಟ್ಟು ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡ್ತೀವಿ, ನಾನು ದೇವತೆ ಆಗ್ತೀನಿ, ನಾನು ಮಧುರವಾಗಿ ಮಾತಾಡಬೇಕಲ್ವ, ನಾನು ನೋಡಿ 4 ಜನ ಫಾಲೋ ಮಾಡ್ತಾರಲ್ಲ, ಜೋ ಕರ್ಮ ಹಮ್ ಕರೆಂಗೆ ಓದೆ ಕೌರ್ ಕರೆಂಗೆ, ಯಾಕೆಂದ್ರೆ ನಾವು ಪೂರ್ವಜರು. ಆದ್ದರಿಂದ ನಾವೇ ಇಡೀ ವೃಕ್ಷದ ಫೌಂಡೇಶನ್, ತಳಹದಿ ಬ್ರಾಹ್ಮಣರಂದರೆ. ನಮ್ಮ 5000 ವರ್ಷದ ಭಾಗ್ಯವನ್ನು, ಪಾತ್ರವನ್ನು, ಎಲ್ಲವನ್ನೂ, ನಮ್ಮ ಎಲ್ಲ ಜೀವನ ಕಥೆಯನ್ನು ತುಂಬಿಕೊಳ್ತಾ ಇರೋದು ಇದೇ ಬ್ರಾಹ್ಮಣ ಜೀವನದಲ್ಲಿ. ಯಾಕೆಂದರೆ ಇದು ಬೇರು ತುಂಬಿಕೊಳ್ಳೋದು, ಹೀರಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಇದು ಜೀವನ. ಈ ನಮ್ಮ ಅಂತಿಮ ಜನ್ಮ, ಆಲ್ರೆಡಿ ಶರೀರದ ಜನ್ಮ ಬೇರೆ ಕಡೆ ಅಪ್ಪ ಅಮ್ಮ ಇದ್ದರು, ಈಗ ಅಪ್ಪ ಅಮ್ಮನ ಜೊತೆಗೆ ನನಗೆ ಇನ್ನೊಬ್ಬ ಅಪ್ಪ ಅಮ್ಮ ಪರಮಾತ್ಮ ಸಿಕ್ಕಾರೆ, ಈಶ್ವರಿಯ ಜ್ಞಾನ ಸಿಕ್ಕಿದೆ. ಇದು 2ನೇ ಜನ್ಮ, ಇದು ಅಲೌಕಿಕ ಜನ್ಮ. ನಮ್ದು ಯುಗ ಪರಿವರ್ತನೆ ಆಯಿತು, ಕಲಿಯುಗದಿಂದ ಸಂಗಮ ಯುಗಕ್ಕೆ ಬಂದ್ವಿ. ನಮ್ಮ ಮಾತಿನ ಶೈಲಿ ಚೇಂಜ್ ಆಯಿತು, ನಮ್ಮ ಅಪ್ಪ ಅಮ್ಮ ಹೊಸ ಅಪ್ಪ ಅಮ್ಮ ಸಿಕ್ಕರು ಪರಮಾತ್ಮ ಅಂದಮೇಲೆ ನಮ್ದು ಇದು ನ್ಯೂ ಬರ್ತ್, ರೀಬರ್ತ್, ದ್ವಿಜ, 2ನೇ ಜನ್ಮ. ಆದ್ದರಿಂದ ನಾವು ಬ್ರಾಹ್ಮಣರು. ಬ್ರಾಹ್ಮಣರು ಅಂದರೆ ಪ್ರಕಾಶದ ಜ್ಞಾನ ಉಳ್ಳುವವರು. ಬ್ರಹ್ಮ ಅಂದರೆ ಪ್ರಕಾಶ. ನಾನು ಆತ್ಮ ಪ್ರಕಾಶ, ಪರಂಧಾಮ ಸ್ವಪ್ರಕಾಶಮಯ ಲೋಕ, ಪರಮಾತ್ಮ ಪ್ರಕಾಶ. ಈ ಜ್ಞಾನವನ್ನು ಹೊಂದಿದ್ದೀವಿ, ಆದ್ದರಿಂದ ನಾವು ಬ್ರಾಹ್ಮಣರು. ಸಾವಿರಾರು ಪುಸ್ತಕಗಳನ್ನು ಓದಿದರೆ ಬ್ರಾಹ್ಮಣರಲ್ಲ, ಜುಟ್ಟು ಬಿಟ್ಟರೆ ಬ್ರಾಹ್ಮಣರಂತ ಅರ್ಥ ಅಲ್ಲ, ಅಥವಾ ಭಾಳಷ್ಟು ಜನರಿಗೆ ವೇದ ಪ್ರವಚನ ಹೇಳಿಬಿಟ್ರೆ ಬ್ರಾಹ್ಮಣರಂತ ಅರ್ಥ ಅಲ್ಲ. ಅವರೆಲ್ಲ ಉದರದಿಂದ ಬಂದಂಥ ಕುಲ ಜಾತಿಯ ಪ್ರಮಾಣವಾಗಿರಬಹುದಷ್ಟೇ. ನಿಜವಾದ ಅರ್ಥದಲ್ಲಿ ಭಗವದ್ಗೀತೆಯ ಮೀನಿಂಗ್ ಪ್ರಕಾರ ನಾವು ಯಾವುದೇ ಶಾರೀರಿಕವಾದ ಧರ್ಮ ಇದ್ದರೇನು, ಆತ್ಮಿಕವಾಗಿ ಗುಣಗಳನ್ನು ಹೊಂದಿದರೆ ಅವ್ರು ಇಂಡಿಯನ್ ಇರ್ಬೋದು, ಫಾರಿನರ್ ಇರ್ಬೋದು, ಎವ್ರಿ ಡೇ ಮಹಾವಾಕ್ಯ ಕೇಳಿ ಈಶ್ವರಿಯ ಮಹಾವಾಕ್ಯದಂತೆ ಶ್ರೀಮತಬದ್ಧವಾದ ಜೀವನ, ಪ್ರಿನ್ಸಿಪಲ್ಡ್ ಲೈಫ್ ಇಟ್ಕೊಂಡ್ರೆ ಅವರೆಲ್ಲರೂ ಬ್ರಾಹ್ಮಣರೇ, ಆತ್ಮಿಕ ಬ್ರಾಹ್ಮಣರು. ನಾವೇ ಬ್ರಾಹ್ಮಣರು, ಸೂರ್ಯವಂಶಿಗಳು. ತ್ರೇತಾಯುಗದಲ್ಲಿ ಕ್ಷತ್ರಿಯರಾದ್ವಿ, ದ್ವಾಪರ ಯುಗದಲ್ಲಿ ಆತ್ಮನಿಗೆ ವೈಶ್ಯಕುಲ ಅಂತ ಕರೆಯಲಾಗ್ತದೆ. ವೈಶ್ಯ ಅಂತಂದರೆ ದುಡಿಯುವವರು, ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡುವವರು. ದ್ವಾಪರ ಯುಗದಲ್ಲಿ ನಾವು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ವಿ ಪರಮಾತ್ಮನ ಜೊತೆಗೆ. ನೀನಿಷ್ಟು ಕೊಟ್ಟರೆ ನಾನು ಇಷ್ಟು ಕೊಡ್ತೀನಿ ಅಂತ ಪರಮಾತ್ಮನ ಜೊತೆಗೆ ವ್ಯಾಪಾರ ಮಾಡ್ತಿದ್ದೀವಿ ಅಂದಮೇಲೆ ಜಗತ್ತಿನವರೆಲ್ಲ ಆತ್ಮಗಳು ವೈಶ್ಯರೇ. ಆ ಸಮಯದಲ್ಲಿ ಭಗವದ್ಗೀತೆಯ ಪ್ರಕಾರ ರಾಜಸಿಕ, ಸಾತ್ವಿಕ, ತಾಮಸಿಕ ಈಕ್ವಲ್ ಪರ್ಸೆಂಟ್, 30-35% ಹಿಂಗೆ ಈಕ್ವಲ್ ಆಗಿ ಹೆಚ್ಚು ಕಡಿಮೆ ಅವರಲ್ಲಿರ್ತದೆ. ಆದ್ದರಿಂದ ಅದು ವೈಶ್ಯಕುಲ, ಆತ್ಮಿಕವಾದ ಗುಣಗಳ ಪ್ರಕಾರ. ಕಲಿಯುಗ ಅಂದರೆ ಆಲಸಿ, ನಿದ್ರೆ, ನೆಗ್ಲಿಜೆನ್ಸ್, ವಿಕಾರ, ಕಾಮ, ಕ್ರೋಧ, ದ್ವೇಷ, ಈರ್ಷೆ, ತಾಮಸಿಕ ಸಂಸ್ಕಾರ, ಅಸೂರಿಯ ಸಂಸ್ಕಾರಗಳು ಫುಲ್ ಫೋರ್ಸ್. ಸಾತ್ವಿಕ ರಾಜಸಿಕ ಐತೆ ಇಲ್ಲ ಅನ್ನೋಷ್ಟು 1-2% ಇರ್ಬೋದು ಅಷ್ಟೇ. ಈ ರೀತಿ ಎಲ್ಲ ಆತ್ಮಗಳಲ್ಲೂ ಕಾಮ ವಿಕಾರ ಇದೆ. ವಿಕಾರದಿಂದಲೇ ಜನ್ಮ. ಎಲ್ಲರೂ ಸಿಟ್ಟು ಮಾಡ್ತಾರೆ. ಕ್ರೋಧವೇ ಎಲ್ಲರದು ಲೈಫ್ ಪ್ರೊಸೆಸ್. ಮೋಹ, ನನ್ನ ಮಕ್ಕಳು ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಆತ್ಮಗಳು ಶೂದ್ರ, ಬಾಡಿ ಕಾನ್ಷಿಯಸ್ನೆಸ್. ನಾನು ಆತ್ಮ ಅನ್ನೋದೇ ಗೊತ್ತಿಲ್ಲ, ನಾನು ದೇಹ, ನಂದು ಈ ಪೋಸ್ಟು, ನಂದು ಈ ಅಪ್ಪನ ಮಗ, ನಾನು ಇಂಥ ಫ್ಯಾಮಿಲಿ ಹೋಲ್ಡರ್ ಅಂತ ಎಷ್ಟು ಅಭಿಮಾನ, ದುರಾಭಿಮಾನ. ಆದ್ದರಿಂದ ಆತ್ಮಗಳೆಲ್ಲರೂ ಶೂದ್ರ ಸಮಾನ. ಅದಕ್ಕೆ ವಿರಾಟ ರೂಪದಲ್ಲಿ ತೋರಿಸಲಾಗಿದೆ. ವಿಷ್ಣುವಿನ ಕಾಲಿಗೆ ಸಮಾನ ಶೂದ್ರರು, ವಿಷ್ಣುವಿನ ಹೊಟ್ಟೆಗೆ ಸಮಾನ ವೈಶ್ಯರು, ಆಮೇಲೆ ಭುಜಕ್ಕೆ ಸಮಾನ ಕ್ಷತ್ರಿಯರು, ತಲೆಗೆ ಸಮಾನ ದೇವತೆಗಳು. ಆದರೆ ಜುಟ್ಟಿಗೆ ಸಮಾನ ಹೊಸದಾಗಿ ಆ್ಯಡ್ ಮಾಡೋಣ, ಸಂಗಮಯುಗದ ಬ್ರಾಹ್ಮಣರು. ಜುಟ್ಟು ತಲೆಗಿಂತ, ಕಿರೀಟಕ್ಕಿಂತ 1 ಇಂಚ್ ಮೇಲೆ ನಿಂತಿರ್ತದೆ. ಹಾಗೆ ಇವರೆಲ್ಲರಿಗಿಂತ ಹೈಯೆಸ್ಟ್ ನಾವು ಸಂಗಮಯುಗದ ಬ್ರಾಹ್ಮಣರು. ಸತ್ಯುಗದ ದೇವತೆಗಳಾಗಬೇಕಾದ್ರೂ, ತ್ರೇತಾಯುಗದ ಕ್ಷತ್ರಿಯರಾಗಬೇಕಾದ್ರೂ ಸಂಗಮಯುಗದ ಪುರುಷಾರ್ಥವೇ ಬೇಕಲ್ಲ, ನಾವು ಬ್ರಾಹ್ಮಣರ ಬೇಕಲ್ಲ. ನಾವು ಬ್ರಾಹ್ಮಣರಾಗೋದು ಯಾವಾಗ? ಪರಮಾತ್ಮನ ಜ್ಞಾನ, ಈಶ್ವರಿಯ ಜ್ಞಾನವನ್ನು ಪಡ್ಕೊಂಡಾಗ ಸಂಗಮಯುಗದಲ್ಲಿ.
ಆದ್ದರಿಂದ ನನ್ನ ಕುಲ ಸರ್ವೋತ್ತಮ ಕುಲ, ನನ್ನ ಜೀವನ ಸರ್ವೋತ್ತಮ ಜೀವನ, ನನ್ನ ಗುಣ ಸರ್ವೋತ್ತಮ, ನಾವೆಲ್ಲರೂ ಬ್ರಾಹ್ಮಣರು ಎನ್ನುವ ಸಂಸ್ಕಾರವನ್ನು ಧರಿಸಿ ನಾವು ಪುನಃ ಪರಬ್ರಹ್ಮನಾದ ಪರಮಾತ್ಮನನ್ನು ನಾವೆಲ್ಲ ಕಡೆ ಪ್ರತ್ಯಕ್ಷ ಮಾಡೋಣ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ಈಗೇನು ಜ್ಞಾನವನ್ನು ನೀಡ್ತಿದ್ದಾರೋ ಈ ಜ್ಞಾನವನ್ನು ತಿಳಿದುಕೊಂಡವರೇ ಸತ್ಯ ಬ್ರಾಹ್ಮಣರು. ಬ್ರಹ್ಮನ ಮಕ್ಕಳು ಬ್ರಹ್ಮ ಮುಖ ಕಮಲದಿಂದ. ಲೌಕಿಕ ಬ್ರಾಹ್ಮಣರು ಹೊಟ್ಟೆಯಿಂದ ಹುಟ್ಟಿದ್ದಾರೆ. ಲೌಕಿಕದಲ್ಲಿ ಎಲ್ಲರೂ ಹುಟ್ಟೋರು ಹೊಟ್ಟೆಯಿಂದ. ನಾವು ಬ್ರಹ್ಮನ ಮುಖ, ಬಾಯಿಯಿಂದ ಜ್ಞಾನ ಕೇಳಿ ಜ್ಞಾನದಿಂದ ಪರಿವರ್ತನೆ, ಜ್ಞಾನದಿಂದ ನವ ಜೀವನ. ಆದ್ದರಿಂದ ನಾವು ಬ್ರಹ್ಮನ ಮುಖ ಕಮಲ ವಂಶಾವಳಿಗಳು. ಮುಖ ಕಮಲದಿಂದ ಹುಟ್ಟಿದ ಪವಿತ್ರಾತ್ಮರು. ಗರ್ಭದಿಂದ ಬಂದವರೆಲ್ಲ ವಿಕಾರಿಗಳೇ. ನಮ್ಮದು ಪವಿತ್ರ ಜನ್ಮ, ದಿವ್ಯ ಜನ್ಮ ಅಂತ ಕರಿಬೋದು. ನೆನಪಿಟ್ಕೊಳ್ಳೋಣ, ಸತ್ಯುಗದಲ್ಲಿರೋರು ದೇವತೆಗಳು, ತ್ರೇತಾಯುಗದಲ್ಲಿರೋರು ಕ್ಷತ್ರಿಯರು, ಆತ್ಮದ ಸಂಸ್ಕಾರ ಲೆವೆಲ್. ದ್ವಾಪರ ಯುಗದಲ್ಲಿ ವೈಶ್ಯ, ಕಲಿಯುಗದಲ್ಲಿ ಶೂದ್ರ ಲೆವೆಲ್. ಜಗತ್ತಿನವರೆಲ್ಲರೂ A to Z ಯಾರ್ಯಾರು ಅದಾರ ಎಲ್ಲರೂ, ಯಾಕಂದರೆ ಎಲ್ಲರೂ ವಿಕಾರಿಗಳು. ಸಂಗಮ ಯುಗದಲ್ಲಿ ಎಲ್ಲರೂ ನಾವು ಬ್ರಾಹ್ಮಣರು. ಇಲ್ಲಿ ನಮ್ಮ ತಾಮಸಿಕ ಗುಣಗಳನ್ನು ಕಿತ್ತಿ ಹಾಕಿ ಸಾತ್ವಿಕ ಗುಣಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಜ್ಞಾನವನ್ನು ಕೇಳುವುದು, ಧ್ಯಾನ ಮಾಡುವುದೇ ನಮ್ಮ ಡ್ಯೂಟಿಯಾಗಿದೆ. ಈ ಸ್ಮೃತಿ ಮಾಡಿಕೊಳ್ಳುವುದೇ ಹಂ ಸೋಹಂ. ನಾನೇ ಪೂಜ್ಯ ದೇವತೆಯಾಗಿದ್ದೆ, ನಾನೇ ಪೂಜಾರಿಯಾಗಿದ್ದೇನೆ. ನಾನೇ ಪರಮ ಪೂಜ್ಯ ದೇವತೆಯಾಗಿದ್ದೆ, ನಾನೇ ಬೇಡುವ ಪೂಜಾರಿಯಾಗಿದ್ದೇನೆ. ನಾನೇ ದೇವತೆ, ನಾನೇ ಕ್ಷತ್ರಿಯ, ನಾನೇ ವೈಶ್ಯ, ನಾನೇ ಶೂದ್ರ, ಈಗ ಪುನಃ ನಾನೇ ಬ್ರಾಹ್ಮಣ. ಹಂ ಸೋಹಂ ಅಂತ ಹೇಳ್ತಾ ಹೇಳ್ತಾ ನಾವೇ ಪುನಃ ದೇವತೆಯಾಗುವ ಪುರುಷಾರ್ಥ ಮಾಡೋಣ. ಅಚ್ಚಾ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ओम शांति. ನಾನಾತ್ಮ ಶಾಂತ ಸ್ವರೂಪ, ಸ್ವಪ್ರಕಾಶಮಯ ಜ್ಯೋತಿ, ದೇಹಕ್ಕೆ ಅಂಟಿಕೊಳ್ಳದಿರುವ ಸ್ವಚ್ಛ ಜ್ಯೋತಿ ನಾನಾತ್ಮ ಬ್ರಾಹ್ಮಣ. ಪರಬ್ರಹ್ಮನ ಜ್ಞಾನವನ್ನು, ಬ್ರಹ್ಮಮುಖ ಕಮಲದಿಂದ ಜ್ಞಾನವನ್ನು ಕೇಳುವ ನಾನಾತ್ಮ ವಾಸ್ತವಿಕ ಬ್ರಾಹ್ಮಣ. ಸ್ವ ಅನ್ವೇಷಣೆ ಮಾಡುವ ಅನ್ವೇಷಕ ನಾನಾತ್ಮ ಶುದ್ಧ ಬ್ರಾಹ್ಮಣ. ಜಗತ್ತಿನಿಂದ ಮಡಿದು ಹೋದ, ನಿತ್ಯ ಮಡಿದ ನಾನಾತ್ಮ ಪಾವನ ಬ್ರಾಹ್ಮಣ. ಸ್ವಪ್ರಕಾಶಮಯ ಬ್ರಹ್ಮನಾದ ನಾನಾತ್ಮ ಅಖಂಡ ಬ್ರಾಹ್ಮಣ, ಸಂತುಷ್ಟ ಬ್ರಾಹ್ಮಣ, ಜ್ಞಾನ ಸಂಪನ್ನ ಬ್ರಾಹ್ಮಣ. ಪ್ರತಿ ಇಂದ್ರಿಯಕ್ಕೂ ಶ್ರೀಮತದ ನಿಯಮಾವಳಿಯನ್ನು ರೂಪಿಸಿರುವ ನಿಯಮಬದ್ಧ ಬ್ರಾಹ್ಮಣ ನಾನು. ಇಡೀ ಸೃಷ್ಟಿ ಎನ್ನುವ ವೃಕ್ಷಕ್ಕೆ ನಾನು ಆಧಾರ ಸ್ತಂಭ, ಬೇರಿನ ಸ್ಥಾನದಲ್ಲಿರುವ ಬ್ರಾಹ್ಮಣ. ಜಗತ್ತಿನ ಸಕಲಾತ್ಮಗಳಿಗೆ, ವಂಶವೃಕ್ಷದ ಸಕಲ ಎಲೆಗಳಿಗೆ ಈಶ್ವರನ ಪ್ರಕಾಶವನ್ನು ಸಾಕ್ಷಾತ್ಕಾರಗೊಳಿಸುವ ನಾನಾತ್ಮ ಈಶ್ವರೀಯ ಬ್ರಾಹ್ಮಣ. ಅವಿನಾಶಿ ಸುರಕ್ಷಿತ ಬ್ರಾಹ್ಮಣ, ತೃಪ್ತ ಬ್ರಾಹ್ಮಣ. ನಾನಾತ್ಮ ಸತ್ಯತೆಯ ಶಕ್ತಿಯುಳ್ಳ ಸತ್ಯ ಆತ್ಮವನ್ನೇ ದರ್ಶಿಸುವ ಬ್ರಾಹ್ಮಣ. ಸತ್ಯಯುಗವನ್ನು ಕಟ್ಟಲು ಈಶ್ವರನಿಗೆ ಸಹಯೋಗಿ ಬ್ರಾಹ್ಮಣ. ಜಗತ್ತಿಗೆ ಪೂರ್ವಜನಾತ್ಮ, ಮೂಲವಾದ ಜ್ಯೋತಿ, ಆಧಾರ ಸ್ತಂಭವಾದ ಜ್ಯೋತಿ. ನಾನೀಗ ಮೂಲ ಲೋಕಕ್ಕೆ ಹೊರಟಿದ್ದೇನೆ. ಪರಂಧಾಮದಲ್ಲಿ
ಪರಮ ಪ್ರಕಾಶದ ಮಧ್ಯ ಪರಮೇಶ್ವರ ಜ್ಞಾನ ಸೂರ್ಯನಿಂದ ಜ್ಞಾನ ಪಡೆಯುತ್ತಿರುವೆ. ನಾನು ಹಾರುವವನು, ದ್ವಿಜ. ನಾನಾತ್ಮ, ಸಮರ್ಥ ಬ್ರಾಹ್ಮಣ. ಪರಮಾತ್ಮನನ್ನು ನೋಡಿ, ದಿವ್ಯ ಜನ್ಮ ವಿಧಾತ, ಶಾಂತಿಯ ಜೀವನದಾತ, ಸರ್ವಶಕ್ತಿಗಳ ವಿಧಾತ, ಭಾಗ್ಯವಿದಾತ ಪರಮಾತ್ಮನನ್ನು ನೋಡುತ್ತಾ ಆನಂದಿಸುವ ಜ್ಯೋತಿ ನಾನು, ಸುರಕ್ಷಿತಾತ್ಮ ನಾನು, ಪಾವನ ಜ್ಯೋತಿ ನಾನು. ನಾನಾತ್ಮ ಪುನಃ ಈ ಪ್ರಪಂಚದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವೆ. ನಾನು ಬ್ರಾಹ್ಮಣ, ಮಧುರನಾಗಿರಬೇಕು. ನಾನು ಬ್ರಾಹ್ಮಣ, ಸರ್ವರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಬೇಕು. ನಾನು ಬ್ರಾಹ್ಮಣ, ಸತ್ಯವಂತನಾಗಿರಬೇಕು. ಈಶ್ವರಿಯ ಸ್ಮರಣೆಯನ್ನೇ ಮಾಡುವ ಬ್ರಾಹ್ಮಣ ನಾನು. ಈಶ್ವರಿಯ ಜ್ಞಾನವನ್ನೇ ಅನೇಕರಿಗೆ ದಾನ ಮಾಡುವ ಆತ್ಮ ನಾನು ಬ್ರಾಹ್ಮಣ. ಈಶ್ವರಿಯ ಜ್ಞಾನವನ್ನೇ ಚಿಂತನೆ ಮಾಡುವ, ಈಶ್ವರಿಯ ಜ್ಞಾನವನ್ನೇ ಚರ್ಚಿಸುವ, ಈಶ್ವರಿಯ ಜ್ಞಾನವನ್ನೇ ಮಂಥನ ಮಾಡುವ ನಾನು ಅವಿನಾಶಿ ಸತ್ಯ ಬ್ರಾಹ್ಮಣ. ನಾನು ಆತ್ಮನೇ ಸತ್ಯುಗದಲ್ಲಿ ದೇವತೆಯಾಗಿದ್ದೆ. ಹಂ ಸೋ ಸೋ ಹಂ. ನಾನೇ ದೇವತೆ ಇದ್ದವನು, ಕ್ಷತ್ರಿಯನಾದೆ. ನಾನಾತ್ಮ ಬ್ರಾಹ್ಮಣನೇ ದೇವತೆಯಿಂದ ಕ್ಷತ್ರಿಯ, ಕ್ಷತ್ರಿಯಿಂದ ವೈಶ್ಯ, ವೈಶ್ಯದಿಂದ ಶೂದ್ರ. ಹಂ ಸೋ ಸೋ ಹಂ. ಹಂ ಸೋ ಸೋ ಹಂ. ದೇವತೆಯಾಗುವ ಭಾಗ್ಯಶಾಲಿ ಆತ್ಮ ನಾನು. ಓಂ ಶಾಂತಿ. ಕಲಿಯುಗದಂತ್ಯದ ವಿನಾಶ ಸಮಯದಿ ಅವತರಿಸಿಹ ಶಿವ ಮುದದಿಂದ ವಜ್ರ ಸಮಾನ ಸಂಗಮ ಯುಗದಿ ಪ್ರಜಾಪಿತ ಬ್ರಹ್ಮನ ಮುಖದಿಂದ ಮಾನವಾತ್ಮರಿಗೆ ಜ್ಞಾನವ ನೀಡುತ್ತ ಬೆಳಕಿಗೆ ಒಯ್ಯುವ ಇರುಳಿಂದ ಬಹಳ ಕಾಲದಿಂದ ಗಲಿಹ ಆತ್ಮರ ಮಿಲನ ಮಾಡುವ ಒಲವಿಂದ ಧರ್ಮ ಭೂಮಿ ಭಾರತದ ಕಥೆಯನ್ನು ಸುಂದರ ಶಬ್ದಗಳಲ್ಲಿ ಕೇಳಿ ಏಳು ಬೀಳಿನ ಸೋಲು ಗೆಲುವಿನ ಸುಖದ ದುಃಖದ ಆಟವಿದು. ಮಾನವರನ್ನು ದೇವತೆ ಮಾಡುವ ಅನಾದಿ ನಾಟಕದಾಟವಿದು. 5,000 ವರುಷದ ಸೃಷ್ಟಿಯ ಪುನರಾವರ್ತನೆ ಚಕ್ರವಿದು. ಪುಣ್ಯ ಭೂಮಿ ಭಾರತದ ಕತೆ ಇದು, ಪುಣ್ಯವಂತರಿಗೆ ಸಲ್ಲುವುದು. ಧರ್ಮ ಭೂಮಿ ಭಾರತದ ಕಥೆಯನ್ನು ಸುಂದರ ಶಬ್ದಗಳಲ್ಲಿ ಕೇಳಿ ಆತ್ಮಾರಾಮನು ಆತ್ಮ ಸೀತೆಯರ ಬಂಧನ ಬಿಡಿಸಲು ಬಂದಿಹನು. ಜ್ಞಾನ ಸಾಗರನು ಯೋಗೇಶ್ವರನು ಪರಮಧಾಮದಿಂದಿಳಿದಿಹನು. ಗೀತಾ ಜ್ಞಾನದ ಅಮೃತ ಕುಡಿಯುತ್ತ ಯೋಗ ಸ್ನಾನವ ಮಾಡೋಣ. ಶಿವ ಪರಮಾತ್ಮನ ನೆನಪಿನಿಂದ ಜನ್ಮಗಳ ಪಾಪವ ಕಳೆಯೋಣ. ಧರ್ಮ ಭೂಮಿ ಭಾರತದ ಕಥೆಯನ್ನು ಸುಂದರ ಶಬ್ದಗಳಲ್ಲಿ ಕೇಳಿ ಬನ್ನಿ ಆತ್ಮರೇ, ಬನ್ನಿ ಸೋದರರೇ, ತಂದೆ ಶಿವನನ್ನು ನೋಡೋಣ. ಪತಿತ ಪ್ರಪಂಚವ ತೊರೆಯುತ್ತ ಪಾವನ ದೈವಿ ರಾಜ್ಯಕ್ಕೆ ಹೋಗೋಣ. ದೇವತೆಗಳು ನಾವಾಗೋಣ, ಸುಖ ಶಾಂತಿಯನ್ನು ಪಡೆಯೋಣ.
ಹರುಷದಲ್ಲಿ ನಲಿದಾಡೋಣ, 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 ಹರುಷದಲ್ಲಿ. ಓಂ ಶಾಂತಿ, ಓಂ ಶಾಂತಿ.